ಕಾಶ್ಯಪ್ನವರಂದ್ರೆ ನಿಮಗೆಲ್ಲ ಗೊತ್ತಿದೆ, ನೇರ ನುಡಿಯ ಸರ್ದಾರ. ಅವು ಯಾರ್ದು ಮುಲಾಜಿಲ್ದೇ ಮಾತಾಡ್ತಾರೆ. ಈಗ ನಮ್ಮ ತಿಮ್ಮಾಪುರ ಸಾಹೇಬ್ರು ಸಾಕಷ್ಟು ಅವರು ಕೆಲಸ ಮಾಡ್ಯಾರ. ಅವರಿಗೆ 2-3 ವರ್ಷ ಅವಕಾಶ ಸಿಕ್ಕಾವು, ಇವ್ರಿಗೆ ಅವಕಾಶ ಸಿಕ್ಕಿಲ್ಲ. ಆ ದೃಷ್ಟಿಯಿಂದ ನಾವು ಕೊಡು ಅಂತೀವಿ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನಾವಿತ್ತು ಬಾಗಲಕೋಟೆ ಪಟ್ಟಣದಲ್ಲಿರುವಂಥದ್ದು. ಈಗ ಸದ್ಯಕ್ಕೆ ನಮ್ಮ ಜೊತೆ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಆರ್ ಡಿ ಬಾಬು ಸರ್ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ವಿಷಯ ಇಷ್ಟೇ, ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಈಗ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರ ಮಂತ್ರಿಮಂಡಲದಲ್ಲಿ ಶಾಸಕರಾಗಿರುವಂಥ ಅಂದರೆ ಹುಣಗುಂದ ಶಾಸಕರಾಗಿರುವಂತಹ ವಿಜಯಾನಂದ ಕಾಶ್ಯಪ್ನವರನ್ನು ಶಾಸಕರನ್ನು ಈಗ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತಹ ಒತ್ತಾಯಗಳು ಬಾಗಲಕೋಟೆಯಲ್ಲಿ ಕೇಳಿಬರ್ತಿವೆ. ಸೊ ಜೋರಾಗಿಯೇ ಕೇಳಿಬರ್ತಿವೆ. ಸದ್ಯಕ್ಕೆ ಜೈ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಆರ್ ಡಿ ಬಾಬು ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳಿಬರೋಣ. ಸರ್ ನಮಸ್ಕಾರ. ಈಗ ಸದ್ಯಕ್ಕೆ ವಿಜಯಾನಂದ ಕಾಶ್ಯಪ್ನವರು ಹುಣಗುಂದ ಶಾಸಕರು ಸಚಿವರಾಗಬೇಕು ಅನ್ನುವಂತಹ ಒತ್ತಾಯಗಳು ಕೇಳಿಬರ್ತಿವೆ. ಅದರಲ್ಲೂ ಜಯ ಕರ್ನಾಟಕ ಸಂಘಟನೆ ಅವರನ್ನು ಶಾಸಕರು ಏನಿದ್ದಾರೆ ಅವರನ್ನು ಸಚಿವರನ್ನಾಗಿ ಮಾಡಲೇಬೇಕು ಅನ್ನುವಂತಹ ಒತ್ತಾಯಕ್ಕೆ ತಾವು ಇಳಿದಿದ್ದೀರಿ. ಏನು ಹೇಳ್ತೀರಿ ಸರ್ ಅನ್ನುವಂಥದ್ದು? ಸರ್ ಏನಿಲ್ಲ, ವಿಜಯಾನಂದ ಕಾಶ್ಯಪ್ನವರು ಒಬ್ಬ ಒಳ್ಳೆಯ ಸಂಘಟನಾತ್ಮಕ ಶಕ್ತಿ ಇದ್ದವರು ಮತ್ತು ಸರ್ವ ಧರ್ಮದ ಜೊತೆ ಮಿಂಗಲ್ ಆಗಿರೋರು. ಅದರ ಜೊತೆಗೆ ಇನ್ನೊಂದೇನೆಂದರೆ, ಆಲ್ರೆಡಿ ಅವರ ತಂದೆಯವರು ಕೂಡ ಶಾಸಕರಾಗಿ, ಸಚಿವರಾಗಿ, ಅವರ ತಾಯಿಯವರು ಕೂಡ ಶಾಸಕರಾಗಿ, ಅವರ ವಿನಕರು ಕೂಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ, ಯಾಕಂದರೆ ಸಕ್ರಿಯವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ನಲ್ಲೇ ಹುಟ್ಟಿ ಬೆಳೆದಂಥ ವಿಜಯಾನಂದ ಕಾಶ್ಯಪ್ನವ್ರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು. ಯಾಕೆ ಕೊಡಬೇಕಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ನಮ್ಮ ಬಾಗಲಕೋಟೆಯವರಾದಂಥ ಅವರು ಉದ್ಧಾರ ಮಾಡ್ತಾರೆ. ಯಾಕಂದರೆ ಇದ್ರ ಜೊತೆಗೆ ಇನ್ನೊಂದೇನೆಂದರೆ ಸಂಘಟನಾತ್ಮಕ ಶಕ್ತಿ ಅವರಲ್ಲಿದೆ, ಎಲ್ಲರನ್ನೂ ಒಳಗೊಳ್ತಾರೆ. ಆಮೇಲೆ ಈ ಏನು ಮತದಾರರು ಇರ್ತಾರೆ, ಮತದಾರರಿಗೆ ನೀವು ಅವ್ರಿಗೆ ಮತ ಹಾಕಿರಿ ಇವ್ರಿಗೆ ಮತ ಹಾಕಿರಿ ನಿಮ್ಮ ಕೆಲಸ ಮಾಡೋಂಗಂತಿಲ್ಲ. ಅವ್ರು ಎಲ್ಲ ಮತದಾರರು ನಮ್ಮವರೇ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ವಿಜಯಾನಂದ ಕಾಶ್ಯಪ್ನವ್ರು ಏನಾದರೂ ಬಾಗಲಕೋಟೆ ಉಸ್ತುವಾರಿ ಆದರೆ ನಿಜವಾಗಲೂ ಬಾಗಲಕೋಟೆ ಮುಂದಿನ ಬರುವಂಥ 2028ನೇ ಚುನಾವಣೆಗೆ ಇನ್ನೂ ಹೆಚ್ಚಿನ ಮತಗಳಿಂದ ಗೆಲ್ಲುವ ಸಾಧ್ಯತೆಗಳಿರ್ತವೆ ಅಲ್ವಾ? ಇವತ್ತು ನೋಡಿರಿ, ಎಲ್ಲಿ ನೀವು ಹಿಂದೂ ಮುಸ್ಲಿಮ್ ಗಲಾಟೆ ಆ ಗಲಾಟೆ ಅಂತ ಆಗ್ತಾ ಇರ್ತವೆ. ಬಟ್ ಅದೇ ವಿಜಯಾನಂದ ಕಾಶ್ಯಪ್ನವ್ರು ಇದ್ದಲ್ಲಿ ಅದು ಆಗಲ್ಲ. ಯಾಕಂದರೆ ಸರ್ವ ಧರ್ಮವನ್ನು ಅವರು ಒಂದು ತೂಕ ಮಾಡಿ ಸಮತೋಲನದಲ್ಲಿ ತೊಗೊಂಡು ಹೋಗೋರು. ಹಾಗಾಗಿ ಅವ್ರಿಗೆ ಈ ಬಾಗಲಕೋಟೆ ಉಸ್ತುವಾರಿ ಮತ್ತು ಒಂದು ಸಚಿವ ಸ್ಥಾನ ಕೊಟ್ಟರೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ನಮ್ಮ ಡಿ ಕೆ ಶಿವಕುಮಾರ್ಗೆ ನಾವು ಕೇಳ್ಕೊತಾ ಇದ್ದೀವಿ. ಅದರ ಜೊತೆಗೆ ಇವತ್ತೇನೋ ನಮ್ಮ ಜಯ ಕರ್ನಾಟಕ ಸಂಘಟನೆ ಈ ಬಾರಿ ಅವರಿಗೆ ಕಾಂಗ್ರೆಸ್ಗೆ ಏನು ಸಪೋರ್ಟ್ ಮಾಡಿದೆ, ಮುಂದೆಯೂ ಸಪೋರ್ಟ್ ಮಾಡ್ತೀವಿ. ಬಟ್ ಅನ್ಯಾಯ ಅಂತ ಬಂದಾಗ ನಾವು ವಿರೋಧ ಮಾಡೋರೆ. ಹಾಗಾಗಿ ಸಂಘಟನೆ ಅವ್ರ ಪಾರ್ ಇರುತ್ತೆ ಅಂತಲ್ಲ, ನಾವು ಪರ ವಿರೋಧ ಮಾಡ್ತಿರ್ತೀವಿ. ಬಟ್ ಇಲ್ಲಿ ಪಕ್ಷಕ್ಕಿಂತ ಇಂಪಾರ್ಟೆಂಟ್ ನಮಗೆ ವ್ಯಕ್ತಿ. ಅರ್ಥ ಆಯ್ತಾ? ಆ ವ್ಯಕ್ತಿನ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ ಅಷ್ಟು ಇಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿಗಳ ಕೆಲಸಗಳಾಗ್ತವೆ. ಆಮೇಲೆ ಕಾಶ್ಯಪ್ನವರಂದ್ರೆ ನಿಮಗೆಲ್ಲ ಗೊತ್ತಿದೆ, ನೇರ ನುಡಿಯ ಸರ್ದಾರ. ಅವು ಯಾರ್ದು ಮುಲಾಜಿಲ್ದೇ ಮಾತಾಡ್ತಾರೆ. ಅಂಥ ಒಬ್ಬ ಉಸ್ತುವಾರಿ ಮಂತ್ರಿ ಆದರೆ ನಮ್ಮ ಬಾಗಲಕೋಟೆ ಎಲ್ಲ ಕಡೆಯೂ ಏನೇನು ಕೆಲಸಗಳಾಗಬೇಕು ಅವೆಲ್ಲ ಕೆಲಸಗಳು ಆಟೋಮೆಟಿಕ್ಕಾಗಿ ಆಗ್ತವೆ. ಅವರು ಧೈರ್ಯದಿಂದ ಹೋಗಿ ನಿಂತು ಆ ಕೆಲಸಗಳನ್ನ ತೊಗೊಂಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಬಾಗಲಕೋಟೆ ಉಸ್ತುವಾರಿ ಮತ್ತು ಅವ್ರಿಗೆ ಸಚಿವರನ್ನಾಗಿ ಮಾಡಿ ಅಂತ ನಾವು ಕೇಳ್ಕೊತಾ ಇದ್ವಿ ಇಷ್ಟೇ. ಇನ್ನು ಅಮರೇಶ್ ಕೊಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಮುಖ್ಯವಾಗಿ ವಿಜಯಾನಂದ ಕಾಶ್ಯಪ್ನವರನ್ನು ಉಸ್ತುವಾರಿ ಸಚಿವರನ್ನಾಗಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಧ್ವನಿಯನ್ನು ಎತ್ತಾ ಇದ್ದೀರಿ. ಸರಿ, ಹೇಳಿ ಸರ್, ವಿಜಯಾನಂದ ಕಾಶ್ಯಪ್ನವ್ರನ್ನ ಇಲ್ಲಿ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರೆ ಸೊ ಅಭಿವೃದ್ಧಿಯನ್ನು ಕಾಣಬಹುದು ಆ ಬಾಗಲಕೋಟೆ ಅನ್ನುವಂಥದ್ದು? ಈಗಾಗಲೇ ಸಾಕಷ್ಟು ಅವರು ಕೆಲಸ ಮಾಡತ್ತಾರ. ಅವರು ಶ್ರೀಮತಿಯವರು ಮತ್ತು ಅವ್ರು ಕೂಡಿ ಅವ್ರದ್ದೇ ಒಂದು NGO ಐತಿ. ಸಾಕಷ್ಟು ನಿರುದ್ಯೋಗಿಗಳ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ನಿಮಗೆಲ್ಲ ಗೊತ್ತೈತಿ. ಈಗ IAS IPS ಕೋಚಿಂಗ್ ಸಹಿತ ಅವರು ಕೊಡತ್ತಾರೆ. ಏನೋ ಅಧಿಕಾರ ಇಲ್ಲದ ಕೊಡತ್ತಾರೆ. ಸಚಿವರು ಮಾಡಿದ್ರಪ್ಪ ಅಂತಂದ್ರೆ ಈ ನಮ್ಮ ಬಾಗಲಕೋಟೆಗೆ ಒಳ್ಳೆಯದಾಗತ್ತಂತ ನನ್ನ ಒಂದು ಅಭಿಪ್ರಾಯ. ಈಗಾಗಲೇ ಅವರು ನಿಗಮದ ಅಧ್ಯಕ್ಷನೂ ಅದಾರ. ಆಮೇಲೆ ಇಡೀ ಮಣಿತನದಿಂದ ಮೊದಲಿಂದನೂ ಅವರು ಕಾಂಗ್ರೆಸ್ ಕಟ್ಟಾಳು ಅವ್ರ ಮನೆತನ. ಅವ್ರ ಅಪ್ಪ ಅವರು ಸಾಕಷ್ಟು ಮಿನಿಸ್ಟರ್ದ ಸಾಕಷ್ಟು ಕೆಲಸ ಮಾಡ್ಯಾರ. ಹೀಗಾಗಿ ಅವ್ರಿಗೆ ಕೊಡೋದ್ರಿಂದ ಯುವಕರದಾರ ಒಂದನೇದಾಗಿ. ಈಗ ಎಲ್ಲರಿಗೂ ನಾವು ಕೊಟ್ಟು ನೋಡಿವಿ, ಅವ್ರಿಗೊಂದು ಚಾನ್ಸ್ ಕೊಡಲಿ ಅಂತೇಳಿ ನಾನು ಒಂದು ಸಣ್ಣ ಸಮುದಾಯದ ಅಧ್ಯಕ್ಷ ಆಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅವ್ರ ಜೊತೆ ನಾವು ಒಡನಾಟ ಭಾಳ ಐತಿ ನಮ್ಮದು ಕಾಶ್ಯಪ್ನವ್ರ ಮನೆತನ ಬಗ್ಗೆ. ಅವ್ರಿಗೆ ಕೊಟ್ಟರೆ ಒಳ್ಳೇದಾಗತ್ತೆ. ಅವ್ರ ತಂದೆಯವರು ಸಾಕಷ್ಟು ಕೆಲಸ ಮಾಡಿ ಇವರು ನಮ್ಗೆ ವಿಶ್ವಾಸ ಐತಿ. ಅವ್ರಿಗೆ ಕೊಟ್ಟರಪ್ಪ ಅಂದ್ರೆ ಯುವಕರದಾರ ಸಾಕಷ್ಟು ಕೆಲಸ ಮಾಡ್ತಾರೆ. ಈ ಜಿಲ್ಲಾಕ್ಕೂ ಒಂದು ಭರವಸೆ ಮ್ಯಾಗ ನಾವು ಅವ್ರಿಗೆ ಕೊಡ್ರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒತ್ತಾಯ ಮಾಡ್ತೇನೆ. ಅಂದರೆ ಮುಖ್ಯವಾಗಿ ಉಸ್ತುವಾರಿ ಸಚಿವರನ್ನಾಗೆ ಮಾಡಬೇಕು ಅನ್ನುವಂಥದ್ದು ಕೂಗಿಲ್ಲ. ಈಗ ಉಸ್ತುವಾರಿ ಅಂದರೆ ಅದೇ ಜಿಲ್ಲಾಕ್ಕೆ ಸಂಬಂಧಪಟ್ಟಂಗೆ ಉಸ್ತುವಾರಿ ಆಗ್ತಾರೆ. ಈಗ ಅವ್ರು ಮಿನಿಸ್ಟರ್ ಕೊಡೋದ್ರಿಂದ ನಮ್ಮ ಜಿಲ್ಲಾಕ್ಕೆ ಉಸ್ತುವಾರಿ ಮಾಡ್ಬೇಕು ಅವ್ರನ್ನ. ಅದೇ ಒಂದು ಈಗ ನಮ್ಮ ತಿಮ್ಮಾಪುರ ಸಾಹೇಬ್ರು ಸಾಕಷ್ಟು ಅವರು ಕೆಲಸ ಮಾಡ್ಯಾರ. ಅವರಿಗೆ 2-3 ವರ್ಷ ಅವಕಾಶ ಸಿಕ್ಕಾವು, ಇವ್ರಿಗೆ ಅವಕಾಶ ಸಿಕ್ಕಿಲ್ಲ. ಆ ದೃಷ್ಟಿಯಿಂದ ನಾವು ಕೊಡು ಅಂತೀವಿ. ಈಗ ನಮ್ಮ ಬಾದಾಮಿ
ಶಾಸಕರು ಈಗ ಮೊದಲ ಬಾರಿ ಆಗ್ಯಾರ. ಈಗ ನಮ್ಮ ಉಮೇಶ್ ಮೇಟಿ ಅವರು ಮೊದಲನೇ ಬಾರಿ MLA ಆಗಿದ್ದು, ಈಗ ಇವರು 2-3 ಸಲ MLA ಆದವರು. ಯಾಕೆ ಆ ದೃಷ್ಟಿಯಿಂದ ಅವರಿಗೆ ಮತ್ತು ಅವರು ಈಗಾಗಲೇ ಶ್ರೀಮತಿಯವರು ಅವ್ರು ಕೊಡ್ಕೊಂಡು ಸಮಾಜ ಸೇವೆ ಸಾಕಷ್ಟು ಮಾಡತ್ತಾರೆ. ಇಡೀ ಜಿಲ್ಲಾಕ್ಕೂ ಗುರ್ತೈತಿ. ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬಂದ ಅವರು ಒಂದು ಇದು ಕೋಚಿಂಗ್ ಉದ್ಘಾಟನೆ ಮಾಡಿ ಹೋಗಿದ್ರು. ತಮಗೂ ಅದೆಲ್ಲ ಮಾಧ್ಯಮದವ್ರು ಗುರುತಿರುವಂಥ ವಿಚಾರ. ಹೀಗಾಗಿ ಕಾಶ್ಯಪ್ನವ್ರಿಗೆ ಕೊಟ್ಟರೆ ನಮ್ಮ ಬಾಗಲಕೋಟೆ ಅಭಿವೃದ್ಧಿ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ವಿನಂತಿ ಮಾಡ್ತೇನೆ ಮತ್ತು ಮುಖ್ಯಮಂತ್ರಿಗೂ ವಿನಂತಿ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಇದಿಷ್ಟು ಆಡಿ ಬಾಬು ಅವರ ಹಾಗೆ ಅಮರೀಶ್ ಕೊಳ್ಳಿ ಅವರ ಮಾತುಗಳಾಗಿತ್ತು. ಮುಖ್ಯವಾಗಿ ಹುಣಗುಂದ ಶಾಸಕರ ಏನಿದ್ದಾರೆ ವಿಜಯಾನಂದ ಕಾಶ್ಯಪ್ನವರು, ಅವರಿಗೆ ಬಾಗಲಕೋಟೆ ಉಸ್ತುವಾರಿ ಸಚಿವರನ್ನಾಗಿ ಅವರನ್ನು ನೇಮಕ ಮಾಡಿದರೆ ಬಾಗಲಕೋಟೆ ಎಲ್ಲೋ ಒಂದು ಕಡೆ ಅಭಿವೃದ್ಧಿ ಪದದಲ್ಲಿ ಮುಂದೆ ಹೋಗುತ್ತೆ ಎನ್ನುವಂತಹ ಮಾತುಗಳನ್ನು ಸದ್ಯಕ್ಕೆ ಮಾತನಾಡಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂತಹ ಬೆಳವಣಿಗೆ ಮುಂದಿಗೆ ಮತ್ತೆ ಮುಂದುವರೋಣ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತರಂ.